ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಮೀ ಮಿಶಾಲ್. ಸೊ ತುಂಬ ಒಂದು ತಿಂಗಳಾದಮೇಲೆ ನಾನು ಇವಾಗ ಡೈಲಿ ವ್ಲಾಗ್ ಮಾಡ್ತಾ ಇದ್ದೇನೆ. ಆಲ್ಮೋಸ್ಟ್ ಒಂದು ತಿಂಗಳಾಯಿತು ಲೆಂತಿ ವ್ಲಾಗ್ ಯಾವುದು ಹಾಕದೆ. ಸೊ ನೋಡಿ ಗೈಸ್, ನೋಡಿ ಸಪೋರ್ಟ್ ಮಾಡಿ. ಇದು ನಾನು ನೆಕ್ಸ್ಟ್ ಡೇ ಮಧ್ಯಾಹ್ನ ತನಕ, ಅಂದರೆ ನೈಟಿಂದ ಮಧ್ಯಾಹ್ನ ತನಕದ ಬ್ಲಾಗ್ ಇದು. ಇವಾಗ ನಾನು ಹೇರ್ ಪ್ಯಾಕ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಏನು ತೋರಿಸೋದಿಲ್ಲ ಡೀಟೇಲಾಗಿ, ತುಂಬ ಸಲ ಶೇರ್ ಮಾಡ್ಕೊಂಡಿದ್ದೇನೆ. ಆಮೇಲೆ ಇಲ್ಲಿ ಹಾಲು ಚೆನ್ನಾಗಿ ಕಾಯಿಸಿಟ್ಟಿದ್ದೇನೆ. ನೆಕ್ಸ್ಟ್ ಡೇ ಕೆನೆ ತೆಗಿಬೇಕು ನನಗೆ. ಹಾಗೆ ಇಲ್ಲಿ ಜೋಳ ಬಾಯ್ಲ್ ಮಾಡಿ ಇಟ್ಟಿದ್ದೇನೆ ಮಕ್ಕಳಿಗೆ ಕೊಡಲಿಕ್ಕೆ ಅಂತ. ಮತ್ತು ನೈಟು ಫಿಶ್ ಕರಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಂದು ಹೆಲ್ತಿ ಡ್ರಿಂಕ್ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಇವಾಗಷ್ಟೇ. ಇದು ಏನು ಡ್ರಿಂಕ್ ಅಂತೆಲ್ಲ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೇನೆ. ಇದರದ್ದು ಬೆನಿಫಿಟ್ ಸಿಗಬೇಕು. ಬೆನಿಫಿಟ್ ಸಿಕ್ಕಿದಾದ್ಮೇಲೆ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊಳ್ತೇನೆ. ಆಮೇಲೆ ಇಲ್ಲಿ ನೋಡಿ, ಬೆಳಿಗ್ಗೆ ಕೆನೆ ತೆಗಿತಾ ಇದ್ದೀನಿ. ಎಷ್ಟು ದಪ್ಪ ಒಂದು ಫ್ರೆಶ್ ಕ್ರೀಮ್ ಇದೆ ಅಂದರೆ ನೋಡಿ, ತುಂಬ ಗಟ್ಟಿಯಾಗಿ ಸಿಗ್ತದೆ. ನೀವು ಈ ಥರ ಟ್ರೈ ಮಾಡಿದರೆ ನೆಕ್ಸ್ಟ್ ಡೇ ನೀವು ಇದು ಕೆನೆ ತೆಗೆಯುವ ಹಿಂದಿನ ನೈಟ್ ಉಂಟಲ್ಲ, ಚೆನ್ನಾಗಿ ಕಾಯಿಸಿ ತಣ್ಣಗಾದಮೇಲೆ ಫ್ರಿಜ್ಜಲ್ಲಿ ಇಡಬೇಕು. ಹಾಗೆ ಫ್ರಿಜ್ಜಲ್ಲಿ ಇಟ್ಟರೆ ಮಾತ್ರ ಈ ಥರ ನಿಮಗೆ ಗಟ್ಟಿ ಕೆನೆ ಸಿಗ್ತದೆ. ಸೊ ಈ ಥರ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಾಗ್ತದೆ ಮಾತ್ರ. ಇದು ತುಪ್ಪ ಮಾಡೋದೆಲ್ಲ ನಾನು ನೆಕ್ಸ್ಟ್ ಮಾಡುವಾಗ ನಿಮಗೆ ತೋರಿಸ್ತೇನೆ ನನ್ನ ವೀಡಿಯೋದಲ್ಲಿ. ಓಕೆ, ಈ ಥರ ನೋಡಿ ಇಷ್ಟು ಕೆನೆ ಸಿಕ್ಕಿದೆ ನನಗೆ ಇವಾಗ. ಆಲ್ಮೋಸ್ಟ್ ಒಂದು 3 ಲೀಟ್ರ್ ಹಾಲಿರ್ಬೋದು. ಆ 3 ಲೀಟ್ರ್ ಹಾಲಿಂದ ನಾನು 2 ಸಲ ಕೆನೆ ತೆಗೆದಿದ್ದೇನೆ. ಇಷ್ಟು ಸಿಕ್ಕಿದೆ. ಸೊ ಆಮೇಲೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡಾದಮೇಲೆ ಮನೆ ಕೆಲಸ ಎಲ್ಲ ಮಾಡಿದೆ. ಅದೇನು ಇದರಲ್ಲಿ ಇನ್ಕ್ಲೂಡ್ ಮಾಡಲಿಲ್ಲ. ಮನೆ ಕೆಲಸ ಎಲ್ಲ ಆದಮೇಲೆ ಇವಾಗ ಸ್ವಲ್ಪ ಹಸಿವಾಗ್ತಿತ್ತು. ಒಂದು 11-12 ಗಂಟೆ ಆಗುವಾಗ ತುಂಬ ಹಸಿವಾಗಲಿಕ್ಕೆ ಶುರುವಾಗ್ತದೆ. ಆ ಟೈಮಲ್ಲಿ ಈ ಥರ ಫ್ರೂಟ್ಸ್ ಏನಾದ್ರು ಸಿಕ್ಕಿದರೆ ತುಂಬ ಖುಷಿ ಆಗ್ತದೆ. ಸೊ ಫ್ರೂಟ್ಸ್ ಎಲ್ಲ ತಿಂದ್ಕೊಂಡು ಚೆನ್ನಾಗಿ ಮಕ್ಕಳ ಹತ್ರ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೇನೆ. ಆಲ್ಮೋಸ್ಟ್ 1 ತಿಂಗಳಾಯ್ತಲ್ವ ವ್ಲಾಗ್ ಮಾಡಿದೆ. ಹಾಗೆ ಬಬ್ಬ ಅಂತ ಆಗ್ತಾಯಿದೆ, ಮಾತಾಡಲಿಕ್ಕೆ ಆಗ್ತಾ ಇಲ್ಲ. ಆಮೇಲೆ ಇಲ್ಲಿ ನಾನು ಮೀಶೋದಿಂದ ಬಾಟಲ್ ತರಿಸಿದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ಚೆನ್ನಾಗಿರೋ ಬಾಟಲ್ಸ್ ಎಲ್ಲ ಇದ್ದರೆ ನೀರು ಕುಡಿಲಿಕ್ಕೆಲ್ಲ ಇಂಟ್ರೆಸ್ಟ್ ಆಗ್ತದೆ. ಇಲ್ಲಾಂದರೆ ಯಾರು ನೀರು ಕುಡಿಯೋದು ಅಂತ ಆಗ್ತದೆ. ನೋಡಿ, ಇದರಲ್ಲಿ 3 ಬಾಟಲ್ಸ್ ಬಂದಿದೆ. ಇದರದ್ದು ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ಚೆಕ್ಔಟ್ ಮಾಡಿ. ಓಕೆ, ತುಂಬ ಒಳ್ಳೆ ಕ್ವಾಲಿಟಿ ಇದೆ, ಗುಡ್ ಕ್ವಾಲಿಟಿಯಲ್ಲಿ ಬಂದಿದೆ. ಮತ್ತು ನಾನು ನೋಡಿ, ಇಲ್ಲಿ ನಾನು ಇನ್ಸ್ಟಾಗೆ ಒಂದು ರೀಲ್ಸ್ ಮಾಡಬೇಕಿತ್ತು, ಅದಕ್ಕೆ ನಾನು ರೆಡಿ ಆಗ್ತಾಯಿದ್ದೆ. ಆವಾಗ ನಾನು ಇಲ್ಲಿ ಎಕ್ಸ್ಪೈರಿ ಡೇಟ್ ಆದ ಕಾಜಲ್ ಹಾಕಿದ್ದೆ. ಅದಕ್ಕೆ ನನ್ನ ಕಣ್ಣು ಈ ಥರ ಆಗಿದೆ. ನನ್ನ ಪುಣ್ಯ, ಕಣ್ಣಿಗೆ ಏನಾಗಲಿಲ್ಲ. ಯಾರು ಕೂಡ ಈ ಥರ ಮಿಸ್ಟೇಕ್ ಮಾಡಬೇಡಿ ನನ್ನ ಥರ. ಎಕ್ಸ್ಪೈರಿ ಡೇಟ್ ಆಗಿದೆಯಾ ಏನು ಅಂತ ಚೆಕ್ ಮಾಡಿ ಹಾಕ್ಕೊಳ್ಳಿ. ಪ್ರಾಡಕ್ಟ್ ಯಾವುದು ಕೂಡ ಹಾಕೋದಿದ್ರೆ ಚೆಕ್ ಮಾಡಿ ಹಾಕ್ಕೊಳ್ಳಿ. ಯಾಕೆ ಆಮೇಲೆ ನಾನು ರೆಡಿಯೆಲ್ಲ ಆಗಿ ನೋಡಿ, ನಂದು ಇವತ್ತಿನ ಫುಲ್ ಔಟ್ಫಿಟ್ ಇದು ನಾನು ಶೇರ್ ಮಾಡ್ಕೊಂಡಿದ್ದೇನೆ ಈ ಔಟ್ಫಿಟ್. ಹಾಗೆ ನಿಮ್ಮ ಹತ್ರ ಈ ಪ್ರಾಡಕ್ಟ್ ಒಂದು ಶೇರ್ ಮಾಡಬೇಕಿತ್ತು. ತುಂಬ ಒಳ್ಳೆ ಪ್ರಾಡಕ್ಟ್, ಡಾಟ್ ಆ್ಯಂಡ್ ಕಿ ಅವ್ರದ್ದು SPF 50 ಸನ್ಸ್ಕ್ರೀನ್ ಇದು. ಸೊ ಡೈಲಿ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಹಾಗೆ ಫೌಂಡೇಶನ್ ಮೇಲೆ ಹಾಕಲಿಕ್ಕೆ ಯಾರಿಗೂ ಕೂಡ ಪುರ್ಸೊತ್ತಿರೋದಿಲ್ಲ. ಎಸ್ಪೆಷಲಿ ಈ ಕಾಲೇಜ್ಗೆ ಹೋಗುವ ಹುಡುಗಿಯರಿಗೆ ಆಗಿರ್ಬೋದು, ಕೆಲಸಕ್ಕೆ ಹೋಗುವವರಿಗೆ ಆಗಿರ್ಬೋದು, ಅಷ್ಟು ಟೈಮ್ ಇರೋದಿಲ್ಲ. ಅದಕ್ಕೆ ನಿಮಗೆ ಬೆಸ್ಟ್ ಇದೊಂದು ಪ್ರಾಡಕ್ಟ್ ಇದ್ದರೆ ಸಾಕು. ಎಲ್ಲ ಪ್ರಾಡಕ್ಟ್ ಬೇಕಂತಿರಲಿಲ್ಲ, ಇದು ಒಂದು ಪ್ರಾಡಕ್ಟ್ ಇದ್ದರೆ ಸಾಕು. ಇದು ನಿಮಗೆ SPF 50 ಇದರಲ್ಲಿ ಸನ್ ಪ್ರೊಟೆಕ್ಷನ್ ಕೂಡ ಇದೆ. ಹಾಗೆ ನಿಮಗೆ ಫೇಸಿಗೆ ಕವರೇಜ್ ಕೂಡ ಕೊಡುತ್ತದೆ. ಸೊ ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡ್ಬೋದು. ಹೀಗೆ ಟಿಂಟೆಡ್ ಸನ್ಸ್ಕ್ರೀನ್ ಎಲ್ಲ ಹಾಕಿದರೆ ಉಂಟಲ್ಲ, ನಿಮಗೆ ಯಾವುದು ಮೇಕಪ್ ಇದ್ದು ಏನು ನೆಸೆಸರಿ ಬರೋದಿಲ್ಲ. ಇಷ್ಟು ಇದ್ದು ಇದಕ್ಕೊಂದು ಬ್ಲಷ್ ಹಾಕಿದರೆ ತುಂಬ ಚೆನ್ನಾಗಿ ಕಾಣ್ತದೆ. ಇದರದ್ದು ಫುಲ್ ರಿವ್ಯೂ ಅಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ಚೆಕ್ಔಟ್ ಮಾಡಿ. ಹಾಗೆ ಇದರದ್ದು ಪ್ರಾಡಕ್ಟ್, ಇದರಲ್ಲಿ ನಾನು ಈ ವಿಡಿಯೋದಲ್ಲಿ ಯಾವುದೆಲ್ಲ ಪ್ರಾಡಕ್ಟ್ ಶೇರ್ ಮಾಡ್ಕೊಂಡಿದ್ದೇನೆ ಎಲ್ಲದರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ, ಚೆಕ್ ಮಾಡಿ. ಓಕೆ, ಇದರಲ್ಲಿ ಶೇಡ್ ರೇಂಜ್ ಕೂಡ ಇದೆ. 4 ಶೇಡ್ಸ್ ಇದೆ. ನಿಮ್ಮ ಸ್ಕಿನ್ ಟೋನ್ಗೆ ಯಾವುದು ಸೂಟ್ ಆಗ್ತದೆ ಅದು ನೀವು ತಗೊಂಡ್ರೆ ಆಯಿತು. ಆಮೇಲೆ ಇಲ್ಲಿ ನಾನು ಒಂದು ಲಿಪ್ ಬಾಮ್, ನಾನು ಡೈಲಿ ಯೂಸ್ ಮಾಡುವ ಲಿಪ್ ಬಾಮ್ ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇದು ವಿಶ್ಕೇರಿದ್ದು, ತುಂಬ ಚೆನ್ನಾಗಿದೆ ಇದು ಕೂಡ. ಹಾಗೆಯೇ ಇವಾಗ ನೀವು ಯಾವುದೇ ಪ್ರಾಡಕ್ಟ್ ತಗೊಂಡ್ರು ಅದರಲ್ಲಿ ಒಂದು ಮೇನ್ ಕನ್ಸರ್ನ್ ಇರಬೇಕು, ಅದೇ ತಗೊಳ್ಳಿ, ತುಂಬ ಚೆನ್ನಾಗಿರ್ತದೆ. ಇದರಲ್ಲಿ SPF 50 ಇದೆ. ಹಾಗೆ ನಿಮ್ಮ ಲಿಪ್ಸಲ್ಲಿ ಏನಾದರೂ ಪಿಗ್ಮೆಂಟೇಷನ್ ಏನಾದರೂ ಇದ್ದರೆ ರಿಮೂವ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ.
ಪ್ರಾಡಕ್ಟ್ ನಾನು ತೋರಿಸಿದ್ದೆ ಅಲ್ಲ ನಿಮಗೆ, ಸೊ ಮಸ್ಟ್ ಬೈ ಪ್ರಾಡಕ್ಟ್. ಬೇಕಿದ್ರೆ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ಟ್ರೈ ಮಾಡಿ. ಓಕೆ, ನೋಡಿ ಟ್ರೈಪಾಡ್ ಎಲ್ಲ ಇಲ್ಲೇ ಇದೆ. ಏನು ಇನ್ಸ್ಟಾಗ್ರಾಮ್ಗೆ ಕೂಡ ಅದು ವಿಡಿಯೋ ಮಾಡಿ ಹಾಕಲಿಕ್ಕಿತ್ತು, ಹಾಗೆ ಹಾಕಿ ಆಯಿತು. ಸೊ ಗೈಸ್, ಹಾಗೆ ಡೈಲಿ ವ್ಲಾಗ್ಸ್ ಎಲ್ಲ ಮಾಡ್ತಾ ಇರ್ತೇನೆ. ಸಪೋರ್ಟ್ ಮಾಡಿ ಗೈಸ್. ಏನು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡೋದಷ್ಟೇ ಅಲ್ಲ, ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಕೂಡ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ತೇನೆ ನಿಮ್ಮ ಮಟ್ಟಿಗೆ ನಾನು. ಸೊ ಗೈಸ್, ಹಾಗೆ ಏನಂದರೆ ಒಂದು ರ್ಯಾಂಡಮ್ ಆಗಿ ನನ್ನದು ಡೇ ಇನ್ ಮೈ ಲೈಫ್ ವ್ಲಾಗ್ ಇದು. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಇನ್ನು ಮುಂದೆ ಡೈಲಿ ವ್ಲಾಗ್ಸ್ ಬರ್ತಾನೆ ಇರ್ತದೆ, ಹಾಗೆ ಡೈಲಿ ಆ್ಯಕ್ಟಿವ್ ಆಗಲಿಕ್ಕೆ ಟ್ರೈ ಮಾಡ್ತೇನೆ. ಓಕೆ, ಇವಾಗ ಏನು ಪ್ರಾಡಕ್ಟ್ ಇದೆಲ್ಲ ಆಯಿತು, ಅದರಲ್ಲಿ ಒಂದು ಯೂಟ್ಯೂಬ್ ಲೈವ್ ಹೋಗಬೇಕು. ಲೈವ್ ಹೋಗಿ ಇಲ್ಲ ನನಗೆ ನೋಡಿ ವ್ಲಾಗ್ ಮಾಡದೆ ಇವಾಗ ವ್ಲಾಗೇ ಮಾಡ್ಲಿಕ್ಕೆ ಆಗ್ತಿಲ್ಲ, ಬಾಯೆಲ್ಲ ಕಟ್ತಿದೆ, ವ್ಲಾಗೇ ಮಾಡ್ಲಿಕ್ಕೆ ಆಗ್ತಿಲ್ಲ. ಮಾಸ್ ಕೂಡ ಅಲ್ಲಿ ಹಠ ಹಿಡಿದಿದ್ದಾನೆ. ಏನು ನೋಡುವ, ಆದರೆ ಮತ್ತೆ ಕಂಟಿನ್ಯೂ ಮಾಡ್ತೇನೆ ವ್ಲಾಗ್. ಓಕೆ, ಹಾಗೆ ನಾನು ಇವಾಗ ಬಿಗ್ ಬಾಸ್ ನೋಡಲಿಕ್ಕಿದೆ. ಸೊ ಯಾರು ಬಿಗ್ ಬಾಸ್ ಇದು ಫ್ಯಾನ್ ಇದ್ದೀರಾ ಅಂತೆಲ್ಲ ಕಮೆಂಟ್ ಮಾಡಿ ಹೇಳಿ. ಬಿಗ್ ಬಾಸ್ ಇದಂತೂ ನಾನೊಂದು ತುಂಬ ದೊಡ್ಡ ಫ್ಯಾನ್. ರಕ್ಷಿತಾ ಶೆಟ್ಟಿ ಅವರು ಹೋಗಿದ್ದಾರೆ, ಸೊ ಅವರಿಗೆ ನಾನು ಸಪೋರ್ಟ್ ಮಾಡ್ತೇನೆ. ನಮ್ಮ ಊರಿನವರಲ್ಲ, ಮಂಗಳೂರಿನವರಲ್ಲ, ಸೊ ಅವರಿಗೆ ನಾನು ಸಪೋರ್ಟ್ ಮಾಡ್ತೇನೆ. ಆದರೆ ಅವರನ್ನು ನಿನ್ನೆ ಎಲಿಮಿನೇಟ್ ಮಾಡಿದ್ದಾರೆ, ಸೊ ಅದೇ ಬೇಜಾರಾಗ್ತಿದೆ. ನೋಡುವ, ಬರ್ಬೋದು, ಫಸ್ಟಿಗೆ ಅಲ್ಲ ಓದೋದವರು, ಹಾಗೆ ಬರ್ಬೋದಂತ ಒಂದು ಹೋಪಲ್ಲಿದ್ದೇನೆ. ಬರಬೇಕು ಅಲ್ವಾ. ಇವಾಗ ನಾನು ಹಾಲಿನ ಪೌಡರಿಂದ ಮಿಲ್ಕ್ ಬೇಡ ಮಾಡುವ ಅಂತ ನಿನ್ನೆ ಒಂದು ಸಲ ಟ್ರೈ ಮಾಡಿದ್ದೆ, ಅದು ತುಂಬ ಚೆನ್ನಾಗಿ ಬಂದಿದ್ದು. ಆದಮೇಲೆ ಇದು ಇನ್ನೊಮ್ಮೆ ಈಗ ವೀಡಿಯೋಗಾಗಿ ಟ್ರೈ ಮಾಡ್ತಾ ಇದ್ದೇನೆ. ಇದರಲ್ಲಿ ನಾನು ಫುಲ್ಲು ರೆಸಿಪಿಯನ್ನು ನಿಮಗೆ ತೋರಿಸ್ತಾ ಇಲ್ಲ, ಮೇಲಿಂದ ಮೇಲೆ ತೋರಿಸ್ತೇನೆ. ರೆಸಿಪಿ ಬೇಕಿದ್ದರೆ ಕಮೆಂಟಲ್ಲಿ ಕೇಳಿ, ನಾನು ಹಾಕ್ತೇನೆ ಫುಲ್ಲಾಗಿ. ಇವಾಗ ನಾನಿಲ್ಲಿ ಏನು ಫಸ್ಟಿಗೆ ಹಾಲು ಹಾಕ್ಕೊಂಡು ಹಾಲಿಂದ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಈ ಥರ ಆಗಿ ಬಂದಿದೆ. ಇದು ಮಾಡುವಾಗ ಉಂಟಲ್ಲ, ಸ್ಲೋ ಫ್ಲೇಮಲ್ಲಿ ಇಡಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಎಲ್ಲ ಏನು ಕರಚಿ ಹೋಗ್ತದೆ. ಸೊ ಒಂದು ಕಡೆ ನಾನಿಲ್ಲಿ ಹಾಲಿಂದು ಪೇಡ ಮಾಡ್ತಿದ್ದೀನಿ, ಇನ್ನೊಂದು ಕಡೆ ಪಲ್ಯಕ್ಕೆ ರೆಡಿ ಮಾಡ್ತಾ ಇದ್ದಾಳೆ. ಸೊ ಹಾಗೆ ನಾನು ಚೆನ್ನಾಗಿ ಸೋಟೆ ಮಾಡ್ತಾ ಇದ್ದೇನೆ. ಇದಕ್ಕೆ ಚೆನ್ನಾಗಿ ಅದು ಸೋಟೆ ಮಾಡ್ತಾನೇ ಇರಬೇಕು, ಕೈ ಬಿಟ್ಟರೆ ಉಂಟಲ್ಲ ತಳಕಾಗುತ್ತೆ, ಅದನ್ನು ಮಗಚಿ ಹಾಕ್ತಾನೇ ಇರಬೇಕು. ಸೊ ಈ ಥರ ತಿಕ್ಕಾಗ್ತಾ ಬರುವಾಗ ಇನ್ನೊಮ್ಮೆ ಅದಕ್ಕೆ ಸಕ್ಕರೆ ಹಾಕಿ ಮತ್ತೆ ನಾವು ಲೋ ಫ್ಲೇಮಲ್ಲೇ ಏನು ಸೋಟೆ ಮಾಡಬೇಕು. ಲೋ ಫ್ಲೇಮಲ್ಲಿ ಈ ಥರ ಮಗಚಿ ಹಾಕ್ತಾ ಇದ್ದರೆ ಅದು ಕೈ ಬಿಡದೆ ಅದನ್ನು ಫುಲ್ಲು ಈ ಥರ ಮಾಡಬೇಕು. ನನಗೆ ಅದು ಸೋಟೆ ಮಾಡೋದು ಅಂತ ಹೇಳ್ತಾ ಎಂತ ಕನ್ಫ್ಯೂಷನ್ ಗೈಸ್. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾವ್ದಾರು ಗೊತ್ತಿದ್ದರೆ ಹೇಳಿ, ಅದು ಗೊತ್ತಿರ್ತದೆ ನನಗೆ, ಹೀಗೆ ಮಾತಾಡುವಾಗ ಮರ್ತೋಗ್ತದೆ. ಇವಾಗ ನೋಡಿ ಈ ಥರ ಬಂದಿದೆ. ಇದು ತಳ ಬಿಟ್ಟು ಬರ್ತದೆ ರೆಡಿ ಆಗುವಾಗ, ಅಲ್ಲಿವರೆಗೂ ಲೋ ಫ್ಲೇಮಲ್ಲಿ ಇಡಬೇಕು. ನೋಡಿ ನಾನು ತುಂಬ ಆಲಸ್ಯಾಗಿ ಏನು ಅಂತಾರಲ್ಲ, ಒಂದೊಂದು ಸಲ ತುಂಬ ಲೇಸಿ ಪರ್ಸನು, ತುಂಬ ಬೇಗ ಆಗಲಿ ಅಂತ ಫಾಸ್ಟ್ ಇಟ್ಟುಬಿಟ್ಟಿದ್ದೆ ಗ್ಯಾಸ್, ಅದು ಸ್ವಲ್ಪ ತಳದಾಗಿದೆ. ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ಮಾಡ್ತಾ ಇದ್ದೇನೆ. ತುಂಬ ಚೆನ್ನಾಗಾಗ್ತದೆ ಇದು. ಮನೆಯಲ್ಲೇ ಸಿಂಪಲ್ಲಾಗಿ ನೀವು ಮಕ್ಕಳಿಗೆ ರೆಡಿ ಮಾಡಿ ಕೊಡ್ಬೋದು. ಮಕ್ಕಳು ಹಠ ಹಿಡಿತಾ ಇರ್ತಾರೆ, ಅದು ಬೇಕು ಇದು ಬೇಕು ಅಂತ, ತಿನ್ನಲಿಕ್ಕೆ ಏನಾದರೂ ಕೇಳ್ತಾನೆ ಇರ್ತಾರೆ. ಆ ಟೈಮಲ್ಲಿ ನೀವೇ ಮನೆಯಲ್ಲಿ ಈ ಥರ ಮಾಡಿ ಕೊಟ್ಟರೆ ನಿಮಗೂ ಖುಷಿ ಆಗ್ತದೆ. ನಿಮ್ಮದೊಂದು ರೆಸಿಪಿ ನೀವು ಮಾಡಲಿಕ್ಕೆ ಕಲ್ತಿದ್ದೀರಾ ಅಂತ ಮಕ್ಕಳಿಗೂ ಖುಷಿ ಆಗ್ತದೆ, ಮನೆಯಲ್ಲಿ ಮಾಡಿದ್ದ ಅಂತ. ಸೊ ನೋಡಿ ಇವಾಗ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು, ತುಂಬ ಚೆನ್ನಾಗಾಗ್ತದೆ. ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಇದ್ದರೆ ನೀವು ಈ ಥರ ರೆಡಿ ಆದಮೇಲೆ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಾಗ್ತದೆ. ನನ್ನ ಹತ್ರ ಈಗ ಡ್ರೈ ಫ್ರೂಟ್ಸ್ ಎಲ್ಲ ಇಲ್ಲ, ತುಂಬ ಸಿಂಪಲ್ಲಾಗಿ ಮಾಡ್ತಾ ಇದ್ದೇನೆ. ಆಮೇಲೆ ಇದು ಫುಲ್ ಈಗ ರೆಡಿಯಾಗಿದೆ. ಒಂದು ಬೇರೆ ಪ್ಲೇಟಿಗೆ ಹಾಕ್ಕೊಂಡಿದ್ದೇನೆ, ಅಂದರೆ ಸ್ವಲ್ಪ ಬೇಗ ತಣ್ಣಗಾಗಲಿ ಅಂತ. ತಣ್ಣಗಾದ್ಮೇಲೆ ನೀವು ಯಾವ ಥರ ನೀವು ಹಾಗೆಯೇ ಪ್ಲೇಟಿಗೆ ಹಾಕಿ ಚೆನ್ನಾಗಿ ತುಪ್ಪ ಹಾಕಿ ಬಿಟ್ಟು ಈಗ ಕಟ್ ಮಾಡ್ತಾರಲ್ಲ ಪೀಸ್ ಹಾಗೆ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ನಾನು ಸ್ವಲ್ಪ ರೌಂಡು ಚಪ್ಪಟೆಯಾಗಿ ಮಾಡ್ತಾಯಿದ್ದೇನೆ. ಇದು ಬೇಗ ಗಟ್ಟಿಯಾದರೆ ತುಂಬ ಚೆನ್ನಾಗಾಗ್ತದೆ, ಸಾಫ್ಟಾಗಿ ಗಟ್ಟಿಯಾಗಿ ತುಂಬ ಚೆನ್ನಾಗಾಗ್ತದೆ ಇದು. ಒಮ್ಮೆ ಟ್ರೈ ಮಾಡಿ. ಓಕೆ, ಸೊ ನೋಡಿ ಇವಾಗ ಎಲ್ಲನೂ ಆಯಿತು ಯಾವ ಥರ ಆಗಿದೆ ಅಂತ. ಇದರಲ್ಲಿ ಶೇಪ್ ಒಟ್ರಾಶಿ ಇದೆ, ತುಂಬ ಅರ್ಜೆಂಟಲ್ಲಿ ಮಾಡಿದ್ದು, ಆದರೆ ಟೇಸ್ಟ್ ಒಂದು ಸಕ್ಕತ್ತಾಗಿ ಬಂದಿದೆ. ನಾನು ಮತ್ತು ಇದು ನನ್ನ ಸಿಸ್ಟರ್ ಮಾಡಿದ್ದು ನಾನು ತೋರಿಸ್ತೇನೆ ಹೇಗೆ ಆಗಿದೆ ಅಂತ. ಇಲ್ಲಿ ಒಂದು ಕಡೆ ಮಧ್ಯಾಹ್ನ ಪಲ್ಯಕ್ಕೆ ರೆಡಿ ಆಗ್ತಾ ಇದೆ. ಇವತ್ತು ಗಂಜಿ ಊಟ ಮಾಡುವ ಅಂತ, ಪಲ್ಯ ಮತ್ತು ಗಂಜಿ ಮಾಡುವ ಅಂತ. ಸೊ ಅದರೊಟ್ಟಿಗೆ ಟಿಕ್ಕ ಇದೆ, ಟಿಕ್ಕ ಗಂಜಿ ಒಳ್ಳೆ ಕಾಂಬಿನೇಷನ್. ಇದೆಲ್ಲ ನಾನು ಮಾಡಿದ್ದು, ಸ್ವಲ್ಪ ಶೇಪ್ ಎಲ್ಲ ಕಾಣ್ತಿದೆ ಅಲ್ಲ, ಇದೆಲ್ಲ ಮಾಡಿದ್ದು
ಸೊ ಇದಾಗಿತ್ತು ಶಾರ್ಟ್ ಆ್ಯಂಡ್ ಸ್ವೀಟ್ ವ್ಲಾಗ್. ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಬಾಯ್ ಗೈಸ್, ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.